ಭಾರತೀಯ ಯೋಧರ ಶ್ರೇಯಸ್ಸಿಗಾಗಿ ತಾವರೆಕೆರೆ ಗ್ರಾಮ ಶ್ರೀ ಬಂಡಿ ರಂಗನಾಥ ಸ್ವಾಮಿಗೆ ವಿಶೇಷ ಪೂಜೆಯನ್ನು ಸಲ್ಲಿಸಿ ದೇಶದ ಒಳಿತಿಗಾಗಿ ತಮ್ಮ ಜೀವನವನ್ನೇ ಮುಡಿಪಾಗಿ ಇಟ್ಟಿರುವ ನಮ್ಮ ದೇಶದ ಹೆಮ್ಮೆಯ ಯೋಧರಿಗೆ ಜಯವಾಗಲಿ, ಭಾರತಾಂಬೆಗೆ ಜಯವಾಗಲಿ. ಪಹಲ್ಗಾಮ್ ದಾಳಿಗೆ ಪ್ರತೀಕಾರವಾಗಿ ಭಾರತವು ನಡೆಸುತ್ತಿರುವ ಆಪರೇಷನ್ ಸಿಂಧೂರ ಕಾರ್ಯಾಚರಣೆಯಲ್ಲಿ ನಿರತರಾಗಿರುವ ನಮ್ಮ ಹೆಮ್ಮೆಯ ಭಾರತೀಯ ಯೋಧರ ಗೆಲುವಿಗಾಗಿ, ಶ್ರೇಯಸ್ಸಿಗಾಗಿ ಹಾಗೂ ಶತ್ರುನಾಶಕ್ಕಾಗಿ ಪ್ರಾರ್ಥಿಸಿ ಇಂದು ಶಿರಾ ಭಾರತೀಯ ಯೋಧರ ಶ್ರೇಯಸ್ಸಿಗೆ ತಾವರೆಕೆರೆ ಗ್ರಾಮದ ಪ್ರಮುಖರು, ಮುಖಂಡರು ಹಾಗೂ ದೇಶಭಕ್ತರು ಪ್ರಾರ್ಥಿಸಿದರು. ಈ ಸಂದರ್ಭದಲ್ಲಿ ತಾವರೆಕೆರೆ ಸಬ್ ಇನ್ಸ್ಪೆಕ್ಟರ್ ಚಂದ್ರಶೇಖರ್, ಡಿಸಿ ದೇವರಾಜ್, ಮಹಂತೇಶ್ ನಾಯಕ, ಶಿವಸ್ನೇಹಪ್ರಿಯ, ಶಿವಕುಮಾರ್ ನಾಯಕ, ಸತ್ಯಭಾಮ, ರಾಜು, ಚೇತನ್ ಪಾಟೀಲ್, ಪುಟ್ಟಮ್ಮ, ಗೌಡ್ಗೆರೆ ಗ್ರಾಮ ಪಂಚಾಯಿತಿಯ ಗೌಡಪ್ಪ, ಚಂದನ್, ಅಜಯ್ ಕುಮಾರ್, ನೀಲಕಂಠ, ಮಂಜುನಾಥ್ ಪೋವಿ, ವೆಂಕಟೇಶ್ ಪೂವಿ, ಶ್ರೀ ಬಂಡಿ ರಂಗನಾಥ ಸ್ವಾಮಿಯ ಪ್ರಧಾನ ಅರ್ಚಕರು ಹರಿಪ್ರಸಾದ್ ಇದ್ದರು. ನಮಸ್ಕಾರ. ಈ ದಿನ ಏನು ಭಾರತ ದೇಶ ನಮ್ಮ ಆಜನ್ಮ ಶತ್ರು ಪಾಕಿಸ್ತಾನ ದೇಶವನ್ನು ನುಗ್ಗಿ ಏನು ಹೊಡಿತಾ ಇದೆಯೋ ಅದಕ್ಕೆ ನಾವೆಲ್ಲ ಹೆಮ್ಮೆ ಪಡಬೇಕು. ಏನು ಕುರೇಶಿ ಮತ್ತು ವೆಮೋ ಸಿಂಗ್ ಅಂತ ಇಬ್ಬರು ಭಾರತೀಯ ಯೋಧ ಮಹಿಳೆಯರು ಹೋಗಿ ಪಾಕಿಸ್ತಾನಕ್ಕೆ ಒಳಗಡೆ ಹೋಗಿ ನುಗ್ಗಿ ಅವ್ರನ್ನ ರಾಜಾರೋಷವಾಗಿ ಘಂಟಾಘೋಷವಾಗಿ ನುಗ್ಗಿ ಹೊಡೆದಿದ್ದಾರೆ. ಅವ್ರಿಗೆ ಭಗವಂತ ಅವ್ರಿಗೆ ಆರೋಗ್ಯ ಕೊಟ್ಟು ಇದೇ ಥರನ ಮುಂದಿನ ದಿನಗಳಲ್ಲಿ ಅವ್ರಿಗೆ ಆತ್ಮಸ್ಥೈರ್ಯವನ್ನು ಕೊಟ್ಟು ಭಗವಂತ ಕಾಪಾಡಲಿ ಅಂತ ಈ ದಿನ ನಮ್ಮ ದೇವಸ್ಥಾನದ ಬಂಡಿ ರಂಗನಾಥ ಸ್ವಾಮಿಗೆ ಪ್ರಾರ್ಥನೆ ಮಾಡ್ಕೊಳ್ತಾ, ಏನು ಈ ತಿಂಗಳು ಹೋದ ತಿಂಗಳು 26ನೇ ತಾರೀಕು ನಮ್ಮ ದೇಶ ಮತ್ತು ರಾಜ್ಯದಿಂದ ಏನು ಪ್ರವಾಸಿಗರು ಹೋಗಿ ಪುಲ್ವಾಮಾ ಅನ್ನೋ ಜಾಗಕ್ಕೆ ಹೋಗಿದಾಗ ನಮ್ಮ ಜನಗಳನ್ನ ಏನು ನೀನು ಹಿಂದೂನೋ ಮುಸ್ಲಿಮೋ ಅಂತ ಹೇಳಿ ಎಲ್ಲ ಅಲ್ಲಿ ಉಗ್ರಗಾಮಿಗಳು ಬಂದು ನೀನು ಹಿಂದೂನೋ ಮುಸ್ಲಿಮೋ ಅಂತ ಹೇಳ್ಬಿಟ್ಟು ಬಟ್ಟೆ ಬಿಚ್ಚಿ ಅವ್ರನ್ನ ಚೆಕ್ ಮಾಡಿಬಿಟ್ಟು ನೀನು ಮುಸ್ಲಿಮ್ ಆಗಿದ್ರೆ ಹೋಗು, ಹಿಂದೂ ಆಗಿದ್ರೆ ಅಂತ ಹೋಗಿ ಗುಂಡಿಕ್ಕಿ ಹೊಡೆದು ಇವತ್ತು ನಮ್ಮನ್ನು ಕೆಣಕಿದ್ದಾರೆ. ಮಲಗಿದ್ದ ಮೃತ್ಯು ದೇವತೆಯನ್ನು ಎಬ್ಬಿಸಿ ಅವ್ರ ಜೊತೆಗೆ ಅವರೇ ಇದನ್ನು ತಂದ್ಕೊಂಡಿದ್ದಾರೆ. ಹಾಗಾಗಿ ದೇವರು ನಮ್ಮ ಯೋಧರಿಗೆ ಆತ್ಮಸ್ಥೈರ್ಯ, ಶಕ್ತಿ ಮತ್ತು ಎಲ್ಲ ತರಹದ ಬಲನ ಕೊಡಲಿ, ಈ ಪಾಕಿಸ್ತಾನ ನಿರ್ನಾಮ ಮಾಡಬೇಕು ಅಂತ ಭಗವಂತನಲ್ಲಿ ಕೇಳ್ಕೊಂಡು ನಾನು ಈ ದಿನ ನನ್ನ ಮಾತನ್ನು ಮುಗಿಸ್ತೀನಿ. ಜೈ. ಈ ದಿನ ತುಮಕೂರು ಜಿಲ್ಲೆ ಶಿರಾ ತಾಲೂಕು ಗೌಡಗೆರೆ ಹೋಬಳಿ ತಾವರೆಕೆರೆ ಗ್ರಾಮದ ಪ್ರಸಿದ್ಧ ಶ್ರೀ ಬಂಡಿ ರಂಗನಾಥ ಸ್ವಾಮಿ ದೇವಸ್ಥಾನದಲ್ಲಿ, ಇದು ನಮ್ಮ ಮುಜಾ ಇಲಾಖೆಗೆ ಸೇರಿರುತ್ತೆ. ಇಲ್ಲಿ ಈಗೇನು ಆಪರೇಷನ್ ಸಿಂಧೂರ್ ಅಂತ ನಮ್ಮ ಭಾರತದಿಂದ ಸಿಂಧೂರ್ ಆಪರೇಷನ್ ಏನು ಯಶಸ್ವಿಯಾಗಿ ನಮ್ಮ ಭಾರತೀಯ ಸೈನ್ಯ ಇಡೀ ಭಾರತ ದೇಶವೇ ಹೆಮ್ಮೆ ಪಡುವಂತೆ ಯಶಸ್ವಿ ಕಾರ್ಯಾಚರಣೆ ಮಾಡಿದೆ. ಅದರ ಉದ್ದೇಶವಾಗಿ ಹಾಗೂ ನಮ್ಮ ಭಾರತೀಯ ಸೈನ್ಯಕ್ಕೆ, ನಮ್ಮ ಸೈನಿಕರಿಗೆ ಇನ್ನೂ ಹೆಚ್ಚಿನ ಶಕ್ತಿ, ಧೈರ್ಯ, ಸ್ಥೈರ್ಯ ನೀಡುವಂತೆ ಶ್ರೀ ಬಂಡಿ ರಂಗನಾಥ ಸ್ವಾಮಿಯವರಲ್ಲಿ ಈ ದಿನ ವಿಶೇಷ ಪೂಜೆ ಹಮ್ಮಿಕೊಂಡಿರ್ತೀವಿ. ಈ ಪೂಜಾ ಕಾರ್ಯಕ್ರಮಕ್ಕೆ ನಮ್ಮ ಪೊಲೀಸ್ ಇಲಾಖೆಯಿಂದ ನಮ್ಮ ತಾವರೆಕೆರೆ ಸಬ್ ಇನ್ಸ್ಪೆಕ್ಟರ್ ಬಂದಿದ್ದಾರೆ. ಹಾಗೆ ನಮ್ಮ ಪಂಚಾಯತ್ ಸದಸ್ಯರು, ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು, ಹಾಗೆ ನಮ್ಮ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿ ಸದಸ್ಯರು, ಊರಿನ ಗಣ್ಯರು ಎಲ್ಲರೂ ಆಗಮಿಸಿದ್ದಾರೆ. ಇವ್ರಿಗೆಲ್ಲರಿಗೂ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೊಡ್ತಾರೆ.